ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಲ್ಯಾಂಡ್ ಸರ್ವೇರ್ ಸಿಲೆಬಸ್ಸಲ್ಲಿ ಬರುವಂಥ ವೃತ್ತಗಳು ಅಂದರೆ ಇಲ್ಲಿ ಪೇಪರ್ 2ಅಲ್ಲಿ ಸ್ಪೆಸಿಫಿಕ್ ಪೇಪರಲ್ಲಿ 70% ಮ್ಯಾಥಮೆಟಿಕ್ಸ್ ಇದೆ. 70% ಮ್ಯಾಥಮೆಟಿಕ್ಸಲ್ಲಿ ಜಾಮಿಟ್ರಿ ಸೆಕ್ಷನ್ ಬರುತ್ತೆ. ಅದರಲ್ಲೇ ಈ ಒಂದು ವೃತ್ತಗಳು ಅಥವಾ ಸರ್ಕಲ್ಸ್, ಓಕೆ, ನಿಮಗೆ ಗೊತ್ತು ಸರ್ಕಲ್ ಅಂದರೆ ಏನು ಅಂತ. ಓಕೆ, ಸೊ ಈ ಒಂದು ಸರ್ಕಲ್ ಬಗ್ಗೆ ನಿಮಗೆ ಆ ಒಂದು ಪೇಪರ್ 2ಅಲ್ಲಿ ಅಟ್ಲೀಸ್ಟ್ 2 or 3 ಕ್ವಶನ್ಸ್ಗಳನ್ನು ನೀವು ನೋಡ್ಬೋದಾಗಿದೆ. ಸೊ ಇಲ್ಲಿ ಮೊದಲನೇದಾಗಿ ವೃತ್ತ ಅಂದರೆ ಏನು ಅದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ವೃತ್ತ ಅಂದರೆ ಏನಪ್ಪ? ನೀವು ಸಿಂಪಲ್ಲಾಗಿ ಎಲ್ಲರೂ ಸರ್ಕಲ್ ಅಂತ ಕರಿತೀರಿ, ಆದರೆ ಕಾಮನ್ ಆಗಿ ವರ್ತುಳ ಅಂತಲೂ ಕರಿತೀರಿ. ಬಟ್ ಇಲ್ಲಿ ವೃತ್ತ ಅಥವಾ ವರ್ತುಳ ಅಥವಾ ಸರ್ಕಲ್ ಅಂದರೆ ಒಂದೇ ಸಮತಲದಲ್ಲಿ ಸ್ಥಿರ ಬಿಂದು ಅಂದರೆ ಏನು? ಈಗ ನೋಡಿ, ಈ ರೀತಿ ಇದೆ. ಈಗ ಇಲ್ಲೇ ಸ್ಥಿರ ಬಿಂದು ಅಥವಾ ಕೇಂದ್ರ ಬಿಂದು. ಓಕೆ, ಸೊ ಈ ಒಂದು ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಅಥವಾ ಅಂದರೆ ತ್ರಿಜ್ಯವಿರುವ ಈ ಬಿಂದುಗಳ ಸಮೂಹ ಎಂಬುದನ್ನು ನಾವು ಈ ವೃತ್ತ ಅಂತ ಹೇಳ್ತೀವಿ. ಓಕೆನಾ? ಈಗ ನೋಡಿ, ಇದು ಕೇಂದ್ರ ಬಿಂದು, ಇದು ಏನಾಗ್ತದ? ತ್ರಿಜ್ಯ ಅಂತೀವಿ. ಇಷ್ಟು ಇದು O ಪಾಯಿಂಟ, ಇದು A ಪಾಯಿಂಟ, ಇದು OA ಅನ್ನೋದು ಏನಪ್ಪ? ತ್ರಿಜ್ಯ. ಓಕೆ, ಮತ್ತು ಇದು ಕಂಪ್ಲೀಟ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇದನ್ನೇನಂತೀವಿ ನಾವು? ಇದು B, ಇದು C. ಈಗ BC ಏನಾಗುತ್ತೆ? ಇಲ್ಲಿ ವ್ಯಾಸ ಅಥವಾ ಡಯಾಮೀಟರ್ ಏನ ಆಗತ್ತಾ? ಡಯಾಮೀಟರ್ ಆಗತ್ತಾ? ಓಕೆ, ಇದು ಪೂರ್ಣ ಅಂದರೆ ಡಯಾಮೀಟರ್, ಇದು ಡಯಾ ಅಥವಾ ವ್ಯಾಸ. ಓಕೆ, ಇವು ನಿಮಗೆ ಕಾಮನ್ ಆಸ್ಪೆಕ್ಟ್ಸ್ ಏನದಾವಲ್ಲ ಅವು ನಿಮಗೆ ಕೊಂಡಿರಬೇಕಾಗತ್ತೆ. ಈಗ ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ ಕಾಮನ್ ಆಗಿ ವೃತ್ತಕ್ಕೆ ಸಂಬಂಧಿಸಿದ ಪದಗಳಾದ ವೃತ್ತಖಂಡ, ತ್ರಿಜ್ಯಾಂತರ ಖಂಡ, ಕಂಸ ಇತ್ಯಾದಿಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಓಕೆನಾ? ನೀವು ಇಲ್ಲಿ ವೀಕ್ಷಿಸಬಹುದು. ಇಲ್ಲಿ ಮೊದಲನೇದಾಗಿ ಈಗ ಒಂದು ವೃತ್ತ ಮತ್ತು ಒಂದು ರೇಖೆ PQ ಅಂತ ಪರಿಗಣಿಸೋಣ. ಓಕೆ, ಈಗ ನೋಡಿ, ಇದೊಂದು ವೃತ್ತ ಇದೆ, ಇದೇನಿದೆಯಲ್ಲ, ಸೊ ಇದೊಂದು ವೃತ್ತ, ಇದು PQ ಅನ್ನೋದು ಏನಿದು? ಇದೊಂದು ರೇಖೆ. ಓಕೆ, ಸೊ ಈಗ ಈ ಒಂದು ಡಯಾಗ್ರಾಮಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ 3 ಸಾಧ್ಯತೆಗಳನ್ನು ನಾವಿಲ್ಲಿ ಪಡಿಬೋದಾಗಿದೆ. ಇಲ್ಲಿ 1ನೇ ಪಾಯಿಂಟ್ ಏನು ಹೇಳುತ್ತಾ? ಇಲ್ಲಿ ಇದು ರೇಖೆ ಮತ್ತು ವೃತ್ತಕ್ಕೆ ಯಾವುದೇ ಸಾಮಾನ್ಯ ಬಿಂದುವಿಲ್ಲ. ಇವು ಬೇರೆ ಬೇರೆ ಕಡೆ ಇದ್ದಾವೆ, ಸಾಮಾನ್ಯ ಬಿಂದುವಿಲ್ಲ. ಈ ಪ್ರಕರಣದಲ್ಲಿ ಏನಾಗ್ತದೆ? ಈ ವೃತ್ತಕ್ಕೆ ಸಂಬಂಧಿಸಿದಂತೆ ಈ PQ ಅನ್ನು ಛೇದಕವಲ್ಲದ ರೇಖೆ ಎಂದು ನಾವು ಕರೆಯುತ್ತೇವೆ. ಛೇದಕ ಅಂದರೆ ಹಿಂಗೆ ಇದು ಆಗಿಲ್ಲ, ಏನಪ್ಪ? ಛೇದ ಆಗಿಲ್ಲ ಅಲ್ಲಿ. ಆಮೇಲೆ ಪಾಯಿಂಟ್ 2 ಅಲ್ಲಿ ಇಲ್ಲಿ ಏನಾಗುತ್ತಾ? ಇಲ್ಲಿ ರೇಖೆ ನೋಡಿ, ರೇಖೆ PQ, ಈ ರೇಖೆ PQ ಮತ್ತು ಈ ವೃತ್ತಕ್ಕೆ 2 ಸಾಮಾನ್ಯ ಬಿಂದು ನೋಡಿ. ಪಾಯಿಂಟ್ A ಇಲ್ಲಿ ಸ್ಪರ್ಶ ಆಗುತ್ತಲ್ಲ, ಇದು A, ಇದು B, ಇವುಗಳನ್ನು ಹೊಂದಿವೆ. ಈ ಪ್ರಕರಣದಲ್ಲಿ ಇದಕ್ಕೆ ವೃತ್ತ ಛೇದಕ ನೋಡಿ, ವೃತ್ತ ಛೇದಕ ಅಂತ ಕರಿಬೋದು ಅಥವಾ ಕರಿತೀವಿ. ಆಮೇಲೆ ಪಾಯಿಂಟ್ 3ಅಲ್ಲಿ ಇಲ್ಲಿ ಏನಾಗತ್ತಾ? ಇಲ್ಲಿ ಈ ರೇಖೆ PQ ಅದಲ್ಲ, ಈ ರೇಖೆ PQ ಮತ್ತು ವೃತ್ತ ಇದೇನಾಗಿತ್ತ? ಒಂದೇ ಸಾಮಾನ್ಯ ಬಿಂದುವನ್ನು ಹೊಂದಿದ. ಸಾಮಾನ್ಯ ಬಿಂದು ಅದೇನು? A. ಇದಕ್ಕೆ ನಾವೇನಂತೀವಿ? ಸ್ಪರ್ಶಕ. ಈಗ ಇಲ್ಲಿ PQ ಏನಾಗುತ್ತೆ? ಇದು ಈ ರೇಖೆ PQ ಅನ್ನು ಏನಂತೀವಿ? ಸ್ಪರ್ಶಕ. ಓಕೆ, ಸೊ ಇದು ನಿಮಗೆ ನೆನಪಿರಬೇಕು ಡಿಫ್ರೆನ್ಸ್ ಏನಂತ. ಫ್ರೆಂಡ್ಸ್, ಇಲ್ಲಿ ನಾವು ಇದಕ್ಕೇನು ಸ್ಪರ್ಶಕ ಅಂತೀವಲ್ಲ, ಸ್ಪರ್ಶಕ, ಇದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತೀವಿ? ಟ್ಯಾಂಜೆಂಟ್ ಅಂತ ಕರಿತೀವಿ. ಟ್ಯಾಂಜೆಂಟ್. ಓಕೆ,
ಸೊ ಏನಿಲ್ಲ, ನಿಮಗೆ ಜಾಸ್ತಿ ಇದ್ರ ಮೇಲೆ ಕ್ವಶನನ್ನು ಯಾವ ರೀತಿ ಕೇಳ್ಬೋದು ಆ ಒಂದು ವಿಷಯದ ಮೇಲೆ ಅಧ್ಯಯನ ಮಾಡೋಣ. ಸುಮ್ಮನೆ ಎಲ್ಲವನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಸಿ ಪ್ರಾಬ್ಲಮ್ಸ್. ಇಲ್ಲಿ ಒಂದು ಉದಾಹರಣೆಯನ್ನು ನೋಡಿ, ಚೆನ್ನಾಗಿರೋದು ಉದಾಹರಣೆ. ಇದು 5 ಸೆಂಟಿಮೀಟರ್ ತ್ರಿಜ್ಯವಿರುವ 5 ಸೆಂಟಿಮೀಟರ್ ತ್ರಿಜ್ಯ ನೋಡಿ, ಇದು OP, ಇದೇನಿದೆ ಇದು ತ್ರಿಜ್ಯ, ಅಥವಾ ನಾವು ಇದಕ್ಕೆ ಏನಂತೀವಿ ರೇಡಿಯಸ್ R. ಆಮೇಲೆ ಒಂದು ವೃತ್ತದಲ್ಲಿ 5 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಜಾ ಪಿ ಕ್ಯೂ ಇದು PQ. ಇದಕ್ಕೆ ನಾವು ಜ ಅಂತೀವಿ. ಈ ಒಂದು PQ ಇದರ ಒಂದು ಉದ್ದ ಏನದ 8 ಸೆಂಟಿಮೀಟರ್ ಅದ. 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆಮೇಲೆ P ಮತ್ತು Q ಬಿಂದುವಿನಲ್ಲಿ ಸ್ಪರ್ಶಕಗಳು, P ಮತ್ತು Q ಬಿಂದುವಿನಲ್ಲಿನ ಸ್ಪರ್ಶಕಗಳು ಏನಾಗ್ತವ, T ಬಿಂದುವಿನಲ್ಲಿ ಸಂಧಿಸುತ್ತವೆ ನೋಡಿ. ಈ P ಮತ್ತು Q ಇದ್ದದ್ದು ಏನಾಗ್ತವ, ಒಂದಕ್ಕೊಂದಿಲ್ಲಿ ಛೇದಿಸ್ತವ. ಆಮೇಲೆ TP ಉದ್ದವನ್ನು ಕಂಡುಹಿಡಿಯಿರಿ. ಈ TP ಉದ್ದವನ್ನು ನಾವು ಕಂಡುಹಿಡಿಬೇಕು ಇಲ್ಲಿ. ಸೊ ಈ ರೀತಿ ನಮಗೆ ಸಿಕ್ಕಿದಂದ್ರೆ ನಾವು ಇದನ್ನೇನು ಮಾಡೋದು, ಇದನ್ನು ಜೋಡಿಸ್ಕೋಬೇಕು. ಅರ್ಥ ಆಯ್ತಾ? OTಯನ್ನು ಸೇರಿಸಿ ಇಲ್ಲಿ PQ ರೇಖೆಯನ್ನು ಬಿಂದು ಆರ್ನಲ್ಲಿ ಸಂಧಿಸಲಿ. PQ ನೋಡಿ, ಇದು PQ ಏನದಲ್ಲ R. ಸೊ ಇದು ಪಾಯಿಂಟಿಗೆ ಏನಾಗ ಅಂತೀವಿ R. ಆಮೇಲೆ TPQ ನೋಡಿ, ಇದು TPQ, ಇದೊಂದು ಟ್ರಯಾಂಗಲ್ ಆಗುತ್ತೆ TPQ. ಆಮೇಲೆ ಇದೊಂದು ಏನಾಗ್ತದೆ, ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ಅಂದರೆ ಸಮದ್ವಿ ಅಂದರೆ ಎರಡು ಸಮ ಉಳ್ಳ ಬಾಹುಗಳು ಅಂದರೆ ಭುಜಗಳು ಉಳ್ಳ ತ್ರಿಭುಜ. ಆಮೇಲೆ TO ಈ ರೇಖೆಯು ಏನಾಗ್ತದೆ, TO ಈ ರೇಖೆಯು ಎಂಗಲ್ PTQ ದ ಒಂದು ಕೋನಾರ್ಧಕ ರೇಖೆಯಾಗಿದೆ. ಆದ್ದರಿಂದ OT ಅಂದರೆ ಏನು, ಜಸ್ಟ್ ಅ ಮಿನಿಟ್ ನೋಡಿ, OT ಇದು OT ಅದಲ್ಲ, ಈ OT PQಗೆ ಪರ್ಪೆಂಡಿಕ್ಯುಲರ್ ಅದ. ಪರ್ಪೆಂಡಿಕ್ಯುಲರ್ ಅಂದರೆ ಏನು, 90 ಡಿಗ್ರಿ ಅದ. ಆದ್ದರಿಂದ OT ರೇಖೆ ಇವು PQ ಅನ್ನು ಅರ್ಧಿಸುತ್ತದೆ, ಅಂದರೆ ಹಾಫ್ ಮಾಡ್ತದ. ಇದರಿಂದ ಏನಾಗ್ತದ, ಈ 8 ಸೆಂಟಿಮೀಟರ್ ಅದಲ್ಲ, 8 ಸೆಂಟಿಮೀಟರ್ ಏನದ ಟೋಟಲ್. OT = 8 ಸೆಂಟಿಮೀಟರ್ ಅದ. ಇಲ್ಲಿ ಏನಾಗ್ತದ, OR4 RT 4. ಸಾರಿ ಐ ಆಮ್ ಸೋ ಸಾರಿ, ಜಸ್ಟ್ ಅ ಮಿನಿಟ್. ಇಲ್ಲಿ 8 ಸೆಂಟಿಮೀಟರ್ PQ ಅದ. ಇದು ನೋಡಿ, PQ = 8 ಸೆಂಟಿಮೀಟರ್ ಅದ. ಅದಕ್ಕೆ ಇದು PR ಮತ್ತು RQ ಇವು ಈಕ್ವಲ್ ಆಗ್ತವೆ. ಈಕ್ವಲ್ ಅಂದರೆ ಎಷ್ಟಾಗ್ತವ, 4 ಸೆಂಟಿಮೀಟರ್. ಇದು 4 ಸೆಂಟಿಮೀಟ್ರು, ಇದು 4 ಸೆಂಟಿಮೀಟ್ರು. ಅರ್ಥ ಆಯ್ತಾ? ಸೊ ಇದರಂತೆ ಈಗ ನಾವಿಲ್ಲಿ ಏನು ಮಾಡ್ತೀವಿ ನೋಡಿ, ನೆಕ್ಸ್ಟು ಇಲ್ಲಿ ಒಂದು ಪೈಥಾಗೋರಸ್ ಥಿಯರಮ್ ನಮಗೆ ಅಪ್ಲೈ ಆಗುತ್ತೆ. ಎಲ್ಲಿ ಆಗುತ್ತಾ, OR ನೋಡಿ, OR = OP². ಇದು OP² ಮೈನಸ್ PR² ನೋಡಿ, ಇದು ಈ ಟ್ರಯಾಂಗಲಲ್ಲಿ ನಮಗೆ ಇದಾಗುತ್ತೆ. ಲೆಟ್ಸ್ ಹಿಯರ್ ತಗೊಳ್ಳಿ, ಇಲ್ಲಿ ನೋಡ್ಬೋದು OR = OP² ಮೈನಸ್ PR². OP ಅಂದರೆ ಎಷ್ಟದ, OP ಎಷ್ಟದ ನೋಡಿ, OP 5 ಸೆಂಟಿಮೀಟರ್ ಅದ. ಆಮೇಲೆ ಇದು PR 4 ಸೆಂಟಿಮೀಟರ್ ಆಗುತ್ತೆ. ಆಮೇಲೆ OR ತೆಗಿಬೇಕು, ನಾವು OR ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅದಕ್ಕೆ 5² ಮೈನಸ್ 4² ಅಂದರೆ 25 - 16 √9 ಆಗುತ್ತೆ. ಅಂದರೆ √9 ಅಂದರೆ 3 ಸೆಂಟಿಮೀಟರ್. ಅರ್ಥ ಆಯ್ತಾ? ಆಮೇಲೆ ಎಂಗಲ್ TPR ಪ್ಲಸ್ ಎಂಗಲ್ RPO = 90 ಡಿಗ್ರಿ. ಆಮೇಲೆ ಎಂಗಲ್ TPR ಪ್ಲಸ್ ಎಂಗಲ್ PTR ಅದು ಕೂಡ 90 ಡಿಗ್ರಿ ಆಗುತ್ತೆ. ಏಕೆ,
ಎಂಗಲ್ ಆರ್ ಪಿ ಒ ಇಸ್ಕೊಲ್ಟು ಎಂಗಲ್ ಪಿ ಟಿ ಆರ್ ಆಗುತ್ತೆ. ನೋಡಿ ಇಲ್ಲಿ ಈ ಒಂದು ಏನಪ್ಪ ಡಯಾಗ್ರಾಮನ್ನು ನೋಡಿದ್ರೆ ಎಂಗಲ್ ಟಿ ಪಿ ಆರ್ ನೋಡಿ, ಇದು ಎಂಗಲ್ ಟಿ ಪಿ ಆರ್ ಏನಿದೆ, ಎಂಗಲ್ ಟಿ ಪಿ ಆರ್ ಪ್ಲಸ್ ಎಂಗಲ್ ಆರ್ ಪಿ ಒ, ಇದು ಪ್ಲಸ್ ಇದು, ಇಲ್ಲೇನಾಗ್ತದೆ, ಇದು 90 ಡಿಗ್ರಿ ಆಗುತ್ತೆ. ಇವೆರಡು ಕೂಡಿ ಎಷ್ಟಾಗತ್ತಾ 90 ಡಿಗ್ರಿ ಆಗುತ್ತೆ. ಆಮೇಲೆ ಎಂಗಲ್ ಟಿ ಪಿ ಆರ್, ಎಂಗಲ್ ನೋಡಿ ಮತ್ತೊಂದು ಡಯಾಗ್ರಾಮ್ ತಗೋಣ, ಎಂಗಲ್ ಟಿ ಪಿ ಆರ್ ಪ್ಲಸ್ ಎಂಗಲ್ ಪಿ ಟಿ ಆರ್. ಅಂದರೆ ಇದು ಬರುತ್ತೆ, ಹೀಗೆ ಬರುತ್ತೆ, ಇದು 45 ಅಂದರೆ ಇದು 30, ಇದು 60, ಹೀಗೆ ಒಂದು ಸ್ವಲ್ಪ ಹಾಫ್ ಬರ್ಬೋದು ಅಥವಾ ಹೆಚ್ಚು ಕಡಿಮೆ ಬರ್ಬೋದು. ಬಟ್ ಎರಡೂ ಕೂಡಿ ಎಷ್ಟಾಗುತ್ತೆ 90 ಬರುತ್ತೆ. ಓಕೆ. ಆಮೇಲೆ ಇದು ಯಾಕಂದರೆ ಎಂಗಲ್ ಆರ್ ಪಿ ಒ ಇದೆಯಲ್ಲ, ಇದು ಈಕ್ವಲ್ ಟು ಎಂಗಲ್ ಪಿ ಟಿ ಆರ್ ಇದೆ, ಇದು ಎಂಗಲ್ ಪಿ ಟಿ ಆರ್. ಓಕೆ. ಸೊ ಆದ್ದರಿಂದ ಲಂಬಕೋನ ತ್ರಿಭುಜ ಟಿ ಆರ್ ಪಿ, ಇದು ಟಿ ಆರ್ ಪಿ ಏನಾಗ್ತದಲ್ಲ, ಇದು ಟಿ ಆರ್ ಪಿ, ಈ ಲಂಬಕೋನ ತ್ರಿಭುಜ ಪಿ ಆರ್ ಒಗೆ ಸಮರೂಪವಾಗಿರ್ತದ. ಅರ್ಥ ಆಯ್ತಾ? ನೋಡಿ, ಇದು ಸಮ, ಇದಕ್ಕೆ ಸಮ ಇರ್ತದೆ. ಅದಕ್ಕೆ ಇಲ್ಲಿ ಏನು ಬರ್ತದೆ ಸೂತ್ರ ನೋಡಿ, ಟಿ ಪಿ ಬೈ ಪಿ ಒ ಆರ್ ಪಿ ಬೈ ಆರ್ ಒ. ನೋಡಿ, ಟಿ ಪಿ ಬೈ ಪಿ ಒ ಈಕ್ವಲ್ ಟು ಆರ್ ಪಿ ಬೈ ಆರ್ ಒ. ಸೊ ಅದರಲ್ಲಿ ಇವೇನೋ ವ್ಯಾಲ್ಯೂಸ್ ಅದಾವಲ್ಲ, ಸೊ ಇಲ್ಲಿ ಪುಟಪ್ ಮಾಡೋದು. ಆಮೇಲೆ ಟಿ ಪಿ ಈಕ್ವಲ್ ಟು ನಿಮ್ಗೆ 20/3 ಸಿಗುತ್ತೆ. ಅರ್ಥ ಆಯ್ತಾ? ಈ ರೀತಿ ನೀವು ಇಲ್ಲಿ ಸಾಲ್ವ್ ಮಾಡ್ಬೋದು ಇದನ್ನು. ನೋಡಿ, ಇಲ್ಲಿ ನಾನು ಹೇಳಿದಾಗೆ ಇದು ಓಕೆ, ಸಮರೂಪ ಅದ. ಟಿ ಪಿ 20/3 ಸೆಂಟಿಮೀಟ್ರ್ ಅದ. ನೆಕ್ಸ್ಟ್ ಇಲ್ಲಿ ನೀವು ಗಮನಿಸಿ, ಟಿ ಪಿ ಇದು ಪೈಥಾಗೋರಸ್ ಪ್ರಮೇಯದ ಮೂಲಕ ಈ ಕೆಳಗಿನಂತೆ ನಾವು ಕಂಡುಹಿಡಿಬೋದು. ಟಿ ಪಿ ಇಸ್ಕೊಂಡು ಎಕ್ಸ್ ಅಂತ ಕನ್ಸಿಡರ್ ಮಾಡಿ, ಟಿ ಆರ್ ವೈ ಅಂತ. ಅದೇ ರೀತಿ ಟ್ರಯಾಂಗಲ್ ಪಿ ಆರ್ ಟಿ, ಟ್ರಯಾಂಗಲ್ ಒ ಪಿ ಟಿ ಫಿಲಪ್ ಮಾಡಿ ನೀವು ಫೈನಲ್ ಆಗಿ ಎಕ್ಸ್ ಈಕ್ವಲ್ ಟು 20/3 ಸೆಂಟಿಮೀಟರ್ ಸ್ಕ್ವೇರ್ ಇದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ ಇದರಲ್ಲಿ ಒಂದೇ ಪ್ರಾಬ್ಲಮ್ ಇಟ್ಕೋತೀನಿ ನಾನು, ಆದಷ್ಟು ನೋಡಿ ಟ್ರೈ ಮಾಡಿ ಜೂಮ್ ಔಟ್ ಮಾಡ್ಕೊಳ್ಳಿ. ಓಕೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮ್ಗೆ ಇದು ಆಗುತ್ತೆ. ಓಕೆ. ಸೊ ಇದಿಷ್ಟು ಈ ಒಂದು ವೃತ್ತದ ಮೇಲಿನ ಒಂದು ಪ್ರಶ್ನೋತ್ತರ ಆಗಿತ್ತು. ಸೊ ಇದೇ ರೀತಿ ಮುಂತಾದ ಒಂದು ಮುಂಬರುವ ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಈ ಒಂದು ಹಲವಾರು ಒಂದು ಚಾಪ್ಟರ್ಗಳ ಮೇಲೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.